ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ದಾವಿದನಿಗೆ ಮಗನೋ ಅಥವಾ ಪ್ರಭುವೋ? ಪ್ರಭು ಯೇಸು ಕ್ರಿಸ್ತರು ಆ ಮಹಾದೇವಾಲಯದಲ್ಲಿ ಉಪದೇಶ ಮಾಡ್ತಾ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಭಿಷಿಕ್ತನಾದ ಲೋಕೋದ್ಧಾರಕನನ್ನು ಧರ್ಮಶಾಸ್ತ್ರಿಗಳು ದಾವಿದನ ಪುತ್ರ ಎಂದು ಕರೆಯುತ್ತಾರಲ್ಲ, ಹೇಗೆ? ದಾವಿದನೇ ಪವಿತ್ರಾತ್ಮ ಪ್ರೇರಣೆಯಿಂದ ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಪ್ರೇರೆ, ಇಲ್ಲಿ ನಾವು ಧ್ಯಾನಿಸೋಣ. ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದದಡಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಆಸೀನರಾಗಿರು ಎಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಎಂದು ದಾವಿದನೇ ಪವಿತ್ರಾತ್ಮ ಪ್ರೇರಣೆಯಿಂದ ಹೇಳ್ತಾ ಇದ್ದಾರೆ. ಪ್ರೇರೆ, ಗಮನಿಸೋಣ. ಪವಿತ್ರಾತ್ಮ ಪ್ರೇರಣೆಯಿಂದ ಅಂದ್ರೆ 110ನೇ ಕೀರ್ತನೆಯ 1ನೇ ವಚನದಲ್ಲಿ ದಾವಿದ ಈ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಈ ಒಂದು ಮಾತನ್ನ ಹೇಳುವಾಗ ಅವರು ಮಾನುಷಿಕವಾಗಿ ಹೇಳ್ತಾ ಇಲ್ಲ ಪ್ರಿಯರೇ, ಪರಿಶುದ್ಧ ಆತ್ಮರ ಪ್ರೇರಣೆಯಿಂದ ಅವರು ಆ ಕೀರ್ತನೆಯನ್ನ ಬರೆದ್ರು. ಮಾತ್ರ ಅಲ್ಲ ಪ್ರಿಯರೇ, ಬೇರೆ ಬೇರೆ ಸ್ಥಳಗಳಲ್ಲಿ ಪರಿಶುದ್ಧ ಗ್ರಂಥದಲ್ಲಿ ಬರೆದಿರುವ ಪ್ರತಿಯೊಂದು ವಚನಗಳು ಕೂಡ ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮರ ಪ್ರೇರಣೆಯಿಂದಲೇ ಬರೆಯಲ್ಪಟ್ಟಿದೆ. ಹಾಗಾಗಿ ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಅವರಿಗೆ ಹೇಳ್ತಾ ಇದ್ದಾರೆ, ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ನಾನು ಆ ಆತ್ಮರ ಪ್ರೇರಣೆಗೆ ಅನುಸಾರವಾಗಿ ಪ್ರಭು ಯೇಸು ಕ್ರಿಸ್ತರನ್ನ ನನ್ನ ರಕ್ಷಣಕರಾಗಿ ನಾನು ಸ್ವೀಕಾರ ಮಾಡಿದ್ದೇನೆ, ಅಥವಾ ಲೌಕಿಕವಾಗಿ ನನಗೆ ಆಶೀರ್ವಾದಗಳು ಕೊಡ್ತಾ ಇದ್ದಾರೆ, ಆ ಆಶೀರ್ವಾದಕ್ಕಾಗಿ ನಾನು ಯೇಸುವನ್ನ ವಿಶ್ವಾಸಿಸ್ತಾ ಇದ್ದೀನಿ. ಪ್ರಿಯರೇ, ಇವತ್ತು ನನ್ನ ವಿಶ್ವಾಸ ಪರಿಶುದ್ಧ ಆತ್ಮರ ಪ್ರೇರಿತವಾಗಿ ಪವಿತ್ರ ಗ್ರಂಥೆಯ ಪ್ರೇರಣೆಯಿಂದ ಆ ಒಂದು ವಚನಗಳ ಆ ಒಂದು ಮುಖಾಂತರವಾಗಿ ನನ್ನ ವಿಶ್ವಾಸ ಇದೆಯಾ? ಇದನ್ನು ನಾನು ಧ್ಯಾನಿಸಬೇಕು. ಪ್ರಿಯರೇ, ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಸಂತ ಪೌಲರು ಹೇಳುವುದು, ನನ್ನ ಬೋಧನೆ, ನಡತೆ, ಧ್ಯೇಯಗಳನ್ನು ಅರಿತಿರುವೆ, ನನ್ನ ವಿಶ್ವಾಸ, ಸಹಿಷ್ಣುತೆ, ಸೈರಣೆಗಳು ನಿನಗೆ ತಿಳಿದಿದೆ, ನಾನು ಅನುಭವಿಸಿದ ಹಿಂಸೆಗಳು, ಕಷ್ಟಗಳ, ದುಃಖಗಳ ಬಗ್ಗೆ ನೀನು ಕೇಳಿದ್ದೀಯಾ ಅಂತ. ಹೌದು ಪ್ರಿಯರೇ, ಆತ ಕೇಳಿದ್ದ, ನೋಡಿದ್ದ. ಇಂದು ಪರಿಶುದ್ಧ ವಚನಗಳ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ಅನುಯಾಯಿಯಾಗಿ ನಾವು ಬಾಳುವಂತೆ ನಮಗೆ ಬೇಕಾದ ಕೃಪೆಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಪರಿಶುದ್ಧ ಗ್ರಂಥದಲ್ಲಿ ಸತ್ಯ ವಚನಗಳಿದೆ. ಇಲ್ಲಿ ಸಂತ ಪೌಲರು ಹೇಳ್ತಾರೆ, ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು, ಆದುದರಿಂದ ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧೆಗೂ ಉಪಯುಕ್ತವಾಗಿದೆ. ಅದರ ಮುಖಾಂತರ ದೈವ ಭಕ್ತರು, ಸಿದ್ಧರು, ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರು ಆಗಬಹುದು. ಇವತ್ತು ನಾವು ಕೇಳಿದ ಶುಭ ಸಂದೇಶ, ಪ್ರಭು ಯೇಸು ಕ್ರಿಸ್ತರು ನನಗಾಗಿ, ನನ್ನ ಬದಲಿಗೆ ಈ ಲೋಕದಲ್ಲಿ ನನ್ನ ಎಲ್ಲ ಒಂದು ಪಾಪ ಶಾಪಗಳನ್ನ ಅವರು ಹೊತ್ತುಕೊಂಡು ನನ್ನ ಬದಲಿಗೆ ಅವರು ಮರಣವನ್ನ ಅಪ್ಪಿದರು. ನನಗೆ ರಕ್ಷಣೆಯನ್ನು ಅವರ ಪರಿಶುದ್ಧ ರಕ್ತಧಾರೆಯಿಂದ ನೀಡಿದರು. ಅವರು ನನ್ನ ರಕ್ಷಕ. ಪ್ರಿಯರೇ, ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಮಾತ್ರ ಜೀವೋದ್ಧಾರವನ್ನ ಪಡೆಯುತ್ತೇವೆ ಅನ್ನುವಂಥ ಈ ಜ್ಞಾನ ನಮಗೆ ಸಿಕ್ಕಿರುವುದು ಈ ಪವಿತ್ರ ಗ್ರಂಥದಿಂದಲೇ. ಪ್ರಿಯರೇ, ಯೇಸುವನ್ನ ವಿಶ್ವಾಸಿಸುವುದರ ಮುಖಾಂತರ ನಮಗೆ ಜೀವೋದ್ಧಾರ, ನಮಗೆ ರಕ್ಷಣೆ, ಈ ದೈವ ಜ್ಞಾನ ಪವಿತ್ರ ಗ್ರಂಥದಿಂದ ನಮಗೆ ಸಿಗ್ತದೆ. ಪ್ರಿಯರೇ, ಈ ಒಂದು ಪರಿಶುದ್ಧ ಗ್ರಂಥದಿಂದಲೇ ನಾವು ಒಂದು ಪರಿಶುದ್ಧವಾದ ವಿಶ್ವಾಸದ ಜೀವಿತವನ್ನ ಜೀವಿಸಲು ಸಾಧ್ಯ. ಯಾಕಂದ್ರೆ ಯೇಸುವಿನ ನುಡಿಯೇ ಆಗಿದೆ ಪರಿಶುದ್ಧ ಗ್ರಂಥದಲ್ಲಿ ಇರುವುದು. ಜೀವಂತವಾದ ಕ್ರಿಯಾತ್ಮಕವಾದ ವಚನಗಳು. ಆ ವಚನವನ್ನ ಧ್ಯಾನಿಸಿ ವಿಶ್ವಾಸವಿಟ್ಟು ಪರಿಶುದ್ಧದ ಜೀವಿತದಲ್ಲಿ ನಾವು ಮುನ್ನಡೆಯೋಣ. ಆಮೆನ್.